ಪಕ್ಷಪಾತ ಮಾಡದವರು ಯೇಸು, ನೀತಿಯಾಗಿರುತ್ತಾರೆ ಯೇಸು. ಜಿಂಜಿಕ 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 ಜಿಂಜಿಕ. ಅಮ್ಮ, ನನಗೆ ಮಾತ್ರ ಒಂದು ಮೊಟ್ಟೆ ಕೊಟ್ಟು ಅಣ್ಣನಿಗೆ ಮಾತ್ರ 2 ಮೊಟ್ಟೆ ಕೊಟ್ಟಿದ್ದೀರಾ. ನೀನು ಹೆಣ್ಮಗು 1 ಮೊಟ್ಟೆ ಸಾಕು, ಅವನು ಗಂಡ್ಮಗು ಬೆಳೆಯೋ ಮಗ ಅಲ್ವಾ, 2 ಮೊಟ್ಟೆ ತಿನ್ಲಿ. ಯಾರಾದ್ರೂ ನಿಮ್ಮ ಹತ್ರ ಹೇಳಿ, ಏನಾದ್ರೂ ಹೇಳಿ, ನೀವು ಒಂದೇ ಒಂದು ವಿಷಯನ ನೆನಪಲ್ಲಿ ಇಟ್ಕೋಬೇಕು. ಏನಂದ್ರೆ ಏಸಪ್ಪನ ಬಳಿ ಪಾರ್ಶಾಲಿಟಿ ಇಲ್ಲ. ಅವ್ರು ಏನ್ ಬೇಕಾದ್ರೂ ಅನ್ಕೊಳ್ಳಿ, ನಾನು ಏಸಪ್ಪ ಮಗು ಆಗಿದ್ದೇನೆ, ಆಗ ಏಸಪ್ಪ ಹತ್ರ ಪಾರ್ಶಾಲಿಟಿ ಇಲ್ಲ. ಹಲೋ ಮಕ್ಳೇ, ಇವತ್ತು ಜಾಲಿ ಟೈಮಲ್ಲಿ ನಿಮ್ಮನ್ನ ಮೀಟ್ ಮಾಡೋದು ತುಂಬಾ ಸಂತೋಷ. ಇವತ್ತು ನಮ್ಮ ಪ್ರೋಗ್ರಾಮ್ನ ಕಂಪೇರಿಂಗ್ ಮಾಡೋದು ಯಾರು ಗೊತ್ತಾ? ಅಯ್ಯೋ ಇಲ್ಲ, ಜಬಾಕರಿನಾಕ ಅಲ್ಲ, ನಮ್ಮ ಫ್ರೆಂಡ್ ಜಾಕ್. ಜಾಕ್ ಎಲ್ಲ ಇದೆಯಾ? ಏ ಜಾಕ್, ಯಾಕೋ ನನ್ನ ಬಂದಿದ್ದ ತಕ್ಷಣ ಗುಜುತ್ತಾ ಇದೀಯಾ? ಅಲ್ಲೋಡ ಅವ್ನು ನಗಡ್ತಾ ಇದ್ದಾನೆ. ನಗಡ್ಬೇಡ ಕಣ. ಪರವಾಗಿಲ್ಲ ಜಾಕ್, ನೀನ್ ಬಂದಿದ್ದು ನನಗೆ ತುಂಬಾನೇ ಸಂತೋಷ. ನಾವು ಈಗ ಫಸ್ಟ್ ಪ್ರೇಯರ್ ಮಾಡಿ ಸ್ಟಾರ್ಟ್ ಮಾಡೋಣವಾ? ಎಲ್ಲ ಮಕ್ಕಳು ಕಣ್ಮುಚ್ಚಿ, ಜಾಕ್ ತರ ನಂತ ಎಲ್ಲರೂ ಕಣ್ಮುಚ್ಚಿ. ಪ್ರೀತಿಯ ಯೇಸಪ್ಪ, ಈ ಒಳ್ಳೆ ಸಮಯಕ್ಕೋಸ್ಕರ ನಿಮ್ಗೆ ಸ್ತೋತ್ರ. ಈ ಜಾಲಿ ಟೈಮ್ ಮೂಲಕ ನೀವು ನಮ್ ಜೊತೆ ಮಾತಾಡಿ. ಇವತ್ತು ರಾಬಿನ್ ಅಣ್ಣ ಏನ್ ಹೇಳ್ಕೊಡ್ತಾರೋ ಅದನ್ನ ನಾವು ಕೇಳೋದಕ್ಕೆ ನೀವು ಕೃಪೆನ ಕೊಡಿ. ಯೇಸುವಿನ ನಾಮದಲ್ಲಿ ಬೇಡ್ತೀವಿ ನಮ್ ತಂದೆಯೇ, ಆಮೇನ್. ಓಕೆ ಮಕ್ಳೇ, ಜಾಕ್ ಜಾಕ್, ಇವತ್ತು ನಾವು ಇವಾಗ ಯಾವ ಪ್ರೋಗ್ರಾಮ್ ನೋಡೋದು ಜಾಕ್? ಅಯ್ಯೋ 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 ಅಯ್ಯೋ, ಯಾಕೆ ಹೊಡಿತಾ ಇದೀಯಾ? ನಂಗೆ ಯಾಕೆ ಹೊಡಿತಾ ಇದೀಯಾ? ಅಯ್ಯೋ ಅಯ್ಯೋ, ನೋಡ್ತಾ ಇದೆ ಕಡೆ, ಹೊಡಿಬೇಡ. ಏನಾಯ್ತು ನಿಂಗೆ? ಓ ಏ ಆಕ್ಷನ್ ಸಾಂಗಾ? ಅಯ್ಯಯ್ಯೋ. ಓಕೆ ಮಕ್ಕಳೇ, ನಾವ್ ಇವಾಗ ಆಕ್ಷನ್ ಸಾಂಗ್ ನೋಡೋಣ. ಓಕೆ ಜಾಕ್, ನೀನು ಹೋಗ್ಬಿಟ್ಟು ನಾವು ಆಕ್ಷನ್ ಸಾಂಗ್ ಮಾಡೋಣ, ನೋಡ್ಕೊಂಡು ಮಾಡು. ಓಕೆ ಮಕ್ಕಳೇ, ನಾನು ಮತ್ತೆ ಬರ್ತೀನಿ. ಹೇ ಮಕ್ಕಳೇ, ನಾನು ಆಕ್ಷನ್ ಸಾಂಗ್ ಮಾಡ್ಲಿಕ್ಕೆ ಬಂದೆ. ಇವಾಗ ನಮ್ ಜೊತೆ ಸೇರಿ ಆಕ್ಷನ್ ಸಾಂಗ್ ಮಾಡ್ಲಿಕ್ಕೆ ಯಾರು ಬರ್ತಾರೆ ಗೊತ್ತಾ? ಒಬ್ರು ಹೊಸ ಅಣ್ಣ ಬಂದಿದ್ದಾರೆ. ಅಣ್ಣ ಬನ್ನಿ 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 ಬನ್ನಿ. ಈ ಅಣ್ಣ ಹೆಸರು ಏನು ಗೊತ್ತಾ? ರಾಬಿನ್ಸನ್. ಅಲ್ಲೊಬ್ಬ ಕೈ ತೋರಿಸ್ತಾ ಇದ್ದಾನೆ. ಏಯ್ ಇಲ್ಲ ಕಣ, ಇವ್ರೇನು ನನ್ನ ಮಗ ಅಲ್ಲ ಕಣ. ರಾಬಿನ್ ಸನ್ ಅಂದಿದ ತಕ್ಷಣ ಏನು ಮಗ ಅಂತನ? ರಾಬಿನ್ ಆಮೇಲೆ ಸನ್ನು, ಅದವರು ಪೂರ್ತಿ ಹೆಸರು, ಅದು ನನ್ನ ಮಗ ಅಲ್ಲ. ಅಣ್ಣ ಅಣ್ಣ, ಸೂಪರ್ ಆಗಿದೆ ಅಣ್ಣ, ನಿಮ್ಮನ್ನು ನೋಡೋದು ತುಂಬಾ ಸಂತೋಷ ಆಗ್ತಾ ಇದೆ. ಇವಾಗ ಎಲ್ಲರೂ ನಾವು ಹಾಡ್ನ ಆಡೋಣ. ಅಣ್ಣ ನಿಮ್ಗೆ ಆಕ್ಷನ್ ಗೊತ್ತಲ್ವಾ? ಗೊತ್ತು ಮಕ್ಕಳೇ, ಒಂದು ಹೊಸ ಹಾಡನ್ನ ಕಲ್ತ್ಕೊಳ್ಳೋಣ. ಅಯ್ಯೋ, ಅವಾಗ ಆಡಿದಾಡಲ್ಲ, ಇದು ಹೊಸ ಹಾಡು ಆಡೋಣವಾ? ಅಣ್ಣ ಒಂದ್ ಸ್ವಲ್ಪ ಅದು ಹಾಡು ಹಾಕ್ಬಿಡ್ತೀರಾ? ಪಕ್ಷಪಾತ ಮಾಡದವರು ಯೇಸು, ನೀತಿಯಾಗಿರುತ್ತಾರೆ ಯೇಸು. ಪಕ್ಷಪಾತ ಮಾಡದವರು ಯೇಸು, ನೀತಿಯಾಗಿರುತ್ತಾರೆ ಯೇಸು. ಜಿಂಜಿಕ 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 ಜಿಂಜಿಕ. ಊರೆಲ್ಲ ನಿನ್ನ ತಳ್ಳಬಹುದು, ನಿನ್ನೊಂದಿಗೆ ಇರುತ್ತಾರೆ ಯೇಸು. ಊರೆಲ್ಲ ನಿನ್ನ ತಳ್ಳಬಹುದು, ನಿನ್ನೊಂದಿಗಿರುತ್ತಾರೆ ಯೇಸು. ಹೇ ಜಿಂಜಿಕ 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 ಜಿಂಜಿಕ. ಹೇ ಹೇ ಹೇ. ಏ ಜಾಕ್, ಜಾಕು ಚಂದ ಡ್ಯಾನ್ಸ್ ಮಾಡ್ತಾ ಅಲ್ಲ? ಅಯ್ಯೋ, ಎಲ್ಲ ಹೋಗ್ತಾ ಇದ್ದೀರಾ ಅಣ್ಣ? ಹಾಡು ಮುಗಿದಿತ್ತಷ್ಟು ಓಡೋಗ್ತಾ ಇದ್ದೀರಾ? ಸಾರಿ ಅಣ್ಣ. ಮಕ್ಕಳೆಲ್ಲ ಸೂಪರ್ ಆಗಿ ಆಕ್ಷನ್ ಮಾಡಿದ್ರಿ ಅಣ್ಣ, ನೀವು ಚಂದ ಆಕ್ಷನ್ ಮಾಡಿದ್ರಿ. ಈ ಹಾಡಲ್ಲಿ ನೀವು ಏನ್ ತಿಳ್ಕೊಂಡ್ರಿ ಗೊತ್ತಾ? ಏಸಪ್ಪ ಪಕ್ಷಪಾತ ಮಾಡೋದಿಲ್ಲ. ತುಂಬಾ ಚಿಕ್ಕ ಮಕ್ಳು ಬಂದ್ಬಿಟ್ಟು ನನ್ನ ಹತ್ರ ಹೇಳ್ತಾರೆ, ಅಣ್ಣ ನಮ್ಮ ಮನೇಲಿ ನಮ್ಮ ಅಪ್ಪ ಅಮ್ಮ ನನ್ನ ತಮ್ಮಂಗೆ ಎಲ್ಲ ಮಾಡ್ತಾರೆ, ನಮ್ಮ ಅಕ್ಕಂಗೆ ಎಲ್ಲ ಮಾಡ್ತಾರೆ, ನನಗ್ ಮಾತ್ರ ಏನೂ ಮಾಡಲ್ಲ. ತುಂಬಾ ಜನ ಬಂದ್ ಈ ತರ ಹೇಳ್ತಾರೆ. ಹಂಗೇನೆ ತುಂಬಾ ಚಿಕ್ಕ ಮಕ್ಳು ಏನ್ ಹೇಳ್ತಾರೆ, ಅಣ್ಣ ಅಣ್ಣ ನಮ್ ಸ್ಕೂಲಲ್ಲಿ ಚೆನ್ನಾಗಿ ಓದೋ ಮಕ್ಳು ಜೊತೆ ಟೀಚರ್ಸ್ ಚೆನ್ನಾಗಿರ್ತಾರೆ, ನನ್ ಜೊತೆ ಮಾತಾಡೋದೇ ಇಲ್ಲ. ಇನ್ನು ಕೆಲವ್ರಿಗೆ ಯಾವ ತರ ಗೊತ್ತಾ? ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡ್ ಬಂದ್ರೆ ಅವ್ರನ್ನ ಮಾತ್ರ ಸೇರ್ಸ್ಕೋತಾರೆ, ಅದೇ ಸುಮಾರಾಗಿ ಡ್ರೆಸ್ ಮಾಡ್ಕೊಂಡು ಹೋದ್ರೆ ಅವ್ರನ್ನೆಲ್ಲ ಸೇರ್ಸ್ಕೊಳ್ಳೋದಿಲ್ಲ. ನೀವ್ ಅಲ್ಲಿ ಕೂತ್ಕೊಳ್ಳಿ, ನೀವ್ ಇಲ್ಲಿ ಕೂತ್ಕೊಳ್ಳಿ ಅಂತ ದೊಡ್ಡವರೇನೆ ತುಂಬಾ ಪಕ್ಷಪಾತ ಮಾಡ್ತಾರೆ. ಆದ್ರೆ ಒಂದ್ ವಿಷಯ ಏಸಪ್ಪ ಹೇಳ್ತಾರೆ, ಸತ್ಯವೇದದಲ್ಲಿ ನೋಡುವಾಗ ಬೆಳಿಗ್ಗೆ ಬಂದಿದ್ದಾದ್ರೂ ಸೇರಿ ಸಾಯಂಕಾಲ ಬಂದವ್ರಿಗಾದ್ರೂ ಸೇರಿ ಒಂದೇ ಸಂಬಳ. ಹಂಗಂತಂದ್ರೆ ಏಸಪ್ಪನ ಮುಂದೆ ಪಕ್ಷಪಾತನೇ ಇಲ್ಲ, ಎಲ್ರೂ ಈಕ್ವಲ್. ಒಂದು ವೇಳೆ ತಮ್ಮ
ತಂಗಿ, ನೀವು ಹೀಗೆ ಅನ್ಕೋತಾ ಇದ್ದೀರಾ? ಹೌದು ಅಣ್ಣ, ನೀವು ಹೇಳೋ ತರನೇ ನಮ್ಮ ಮನೆಯಲ್ಲಿ ಪಕ್ಷಪಾತ ಇದೆ, ಪಾರ್ಶಾಲಿಟಿ ಮಾಡ್ತಾರೆ. ನಮ್ಮ ಅಜ್ಜಿ ತಾತರು ನಮ್ಮನ್ನ ಪ್ರೀತಿ ಮಾಡಲ್ಲ, ತಮ್ಮನ್ನೇ ಎತ್ಕೊಂಡಿರ್ತಾರೆ. ಕೇಳಿದ್ರೆ ಗಂಡ್ಮಗು ಅಂತಾರೆ. ಚಿಂತೆ ಮಾಡ್ಬೇಡಿ, ಏಸಪ್ಪ ಪಕ್ಷಪಾತ ಮಾಡಲ್ಲ. ಏಸಪ್ಪ ನಿಮ್ಮನ್ನ ತನ್ನ ಹಾಗೆ ಉಂಟು ಮಾಡಿದ್ದಾರೆ. ನೀವು ಅವ್ರ ತರನೇ ಇದ್ದೀರಾ, ತುಂಬಾ ಪ್ರೀತಿಸ್ತಾರೆ. ನಿನಗೆ ಆತರ ಏನಾದ್ರು ನೋವಿದೆಯಾ? ತಕ್ಷಣ ಪ್ರಾರ್ಥನೆ ಮಾಡು, ಏಸಪ್ಪನ ಹತ್ರ ಹೇಳು, ಏಸಪ್ಪ ಈ ತರ ಪರಿಸ್ಥಿತಿನ ಬದಲಾಯಿಸಿ ಅಂತ ಹೇಳು, ಅವ್ರು ಬದಲಾಯಿಸ್ತಾರೆ. ತುಂಬಾ ಜನ ಈ ತರ ಪರಿಸ್ಥಿತಿಲಿ ಏನ್ ಮಾಡ್ತಾರೆ ಗೊತ್ತಾ? ನನಗೆ ಅಪ್ಪ ಇಷ್ಟ ಇಲ್ಲ, ಅಮ್ಮ ಇಷ್ಟ ಇಲ್ಲ, ಮನೇಲಿ ಇರೋಕೆ ಇಷ್ಟ ಇಲ್ಲ, ನಾನು ಮನೆ ಬಿಟ್ಟು ಹೋಗ್ಬಿಡ್ತೀನಿ. ನೀವ್ ಆತರ ಎಲ್ಲ ಹೇಳ್ಬೇಡಿ. ಏಸಪ್ಪನ್ಗೆ ಅದು ಇಷ್ಟ ಇಲ್ಲ, ನೀವ್ ಆತನ ಜೊತೆ ಮಾತಾಡ್ಬೇಕು ಅನ್ನೋದೇ ಅವ್ರಿಗೆ ಇಷ್ಟ. ಯಾಕಂದ್ರೆ ಅವರು ಪಕ್ಷಪಾತ ಮಾಡೋದಿಲ್ಲ ಅಲ್ವಾ? ನಿಮ್ ಜೊತೆಗೆ ಇದ್ದಾರಲ್ಲ, ನಿಮ್ಮನ್ನ ತುಂಬಾ ಪ್ರೀತಿಸ್ತಾರೆ. ಹೌದು ತಾನೇ? ಅದನ್ನೇ ತಾನೇ ಈ ಹಾಡು ಹೇಳುತ್ತೆ. ಅಣ್ಣ ಇನ್ನೊಂದ್ಸಲ ಈ ಹಾಡು ಆಡೋಣ ಅಣ್ಣ, ಇನ್ನೊಂದ್ಸಲ ಆಡ್ತೀವಿ. ಪಕ್ಷಪಾತ ಮಾಡದವರು ಯೇಸು, ನೀತಿಯಾಗಿರುತ್ತಾರೆ ಯೇಸು. ಪಕ್ಷಪಾತ ಮಾಡದವರು ಯೇಸು, ನೀತಿಯಾಗಿರ್ತಾರೆ ಯೇಸು. ಹೇಳೋಣವ. ಜಿಂಜಿಕ 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 ಜಿಂಜಿಕ. ಊರೆಲ್ಲ ನಿನ್ನ ತಳ್ಳಬಹುದು, ನಿನ್ನೊಂದಿಗೆ ಇರುತ್ತಾರೆ ಯೇಸು. ಊರೆಲ್ಲ ನಿನ್ನ ತಳ್ಳಬಹುದು, ನಿನ್ನೊಂದಿಗಿರುತ್ತಾರೆ ಯೇಸು. ಹೇ ಜಿಂಜಿಕ 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 ಜಿಂಜಿಕ. ಹೇ 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 ಹಾಡು ಮುಗ್ದೋಯ್ತಣ್ಣ. ಏನಣ್ಣ ನೀವು ನಿಲ್ಲಿಸ್ತಲ್ಲೇ ಕುಣಿತಾ ಇದ್ದೀರಾ? ಅಯ್ಯೋ ಅಣ್ಣ ಅಲ್ಲಿ ನೋಡು, ಮಕ್ಕಳು ಉತ್ಸಾಹದಿಂದ ಕುಣಿತಾ ಇದ್ದಾರೆ. ಸೂಪರ್ ಮಕ್ಕಳ, ಸೂಪರ್ ಆಗಿ ಡ್ಯಾನ್ಸ್ ಮಾಡಿದ್ರಿ ಅಣ್ಣ. ನೀವು ಕೂಡ ತುಂಬಾ ಚೆನ್ನಾಗಿ ಮಾಡಿದ್ರಿ. ಯೋಚನೆ ಮಾಡಿ, ಇಂಥ ಪರಿಸ್ಥಿತಿಯಲ್ಲಿ ನೀವು ಇರ್ಬೇಕಾದ್ರೆ ನೀವು ಯಾರನ್ನ ಹುಡುಕ್ಬೇಕು? ಯಾರು ನಿನ್ ಜೊತೆ ಇರ್ತಾರೆ? ಯಾರು ನಿನ್ನನ್ನ ಪ್ರೀತಿಸ್ತಾರೆ? ಏಸಪ್ಪ, ಜೀಸಸ್. ಅಣ್ಣ ಇವಾಗ ನಾನು ಏನ್ ಮಾಡ್ತೀನಿ ಗೊತ್ತಾ? ನಾನು ಜಾಕ್ ನ ಕರಿತೀನಿ. ನೆಕ್ಸ್ಟ್ ಯಾವ ಪ್ರೋಗ್ರಾಮ್ ಇದೆ ಅಂತ ಅವನು ಹೇಳ್ತಾನೆ. ಅಣ್ಣ ನೀವ್ ಹೋಗ್ಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ, ಮಕ್ಕಳ ಜಾಕ್ ಕರ್ಕೊಂಡ್ ಬಂದ್ಬಿಡ್ತೀನಿ. ಏ ಜಾಕ್ ಬಾರೋ ಮಕ್ಕಳೆಲ್ಲ ಚಂದ ಆಕ್ಷನ್ ಸಾಂಗ್ ಮಾಡಿದ್ರು. ನೀನ್ ನೋಡ್ದ ಜಾಕ್? ನೀನು ಮಧ್ಯದಲ್ಲಿ ಬಂದ್ಬಿಟ್ಟು ಚಿಂಚಿಕ 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 ಅಂತ ಡ್ಯಾನ್ಸ್ ಮಾಡ್ತಾ ಇದ್ದೆ. ಸೂಪರ್ ಆಗಿ ಮಾಡ್ದೆ. ಮಕ್ಳೇ, ನೀವು ಕೂಡ ಜಾಕ್ ತರ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರಿ. ಅದೆಲ್ಲ ಓಕೆ ಜಾಕ್. ಇವಾಗ ನೀನು ನೆಕ್ಸ್ಟ್ ಪ್ರೋಗ್ರಾಮು ಏನು ಅಂತ ಹೇಳಿದ್ರೆ ಚೆನ್ನಾಗಿರುತ್ತೆ. ಯಾಕ ಹೊಡ್ದೆ? ನೋವ್ತಾ ಇದೆ. ಯಾವಾಗ್ಲೂ ಹಿಂಗೆ ಮಾಡ್ತೀಯಲ್ಲ. ಯಾಕೆ ಹೊಡಿತಾ ಇದೀಯ ಜಾಕ್? ನೀನ್ ಈ ತರ ಏನ್ ಹೇಳಕ್ ಬರ್ತಾ ಇದೀಯ ನೀನು? ಬೌಲಿಂಗು, ಆಮೇಲೆ ಆಮೇಲೇನು? ಶಾರ್ಟ್ ಅದಾದ್ಮೇಲೆ ಶಾರ್ಟ್ ಅದಾದ್ಮೇಲೆ ಫಿಲಮ್. ಅಯ್ಯೋ ಅಪ್ಪ ಜಾಕ್, ಶಾರ್ಟ್ ಫಿಲಮ್ ಅಂತ ಹೇಳ್ತಾ ಇದ್ದಾನೆ ಜಾಕ್. ನೀವೆಲ್ಲ ಶಾರ್ಟ್ ಫಿಲಮ್ ನೋಡೋಕೆ ಸಿದ್ಧನಾ ಜಾಕ್? ನಾವು ಹೋಗ್ಬಿಟ್ಟು ಶಾರ್ಟ್ ಫಿಲಮ್ ನೋಡ್ಕೊಂಬರೋಣ ಬಾ. ಅಯ್ಯೋ ಅಪ್ಪಪ್ಪ, ಅದಕ್ಕೆ ಹಿಂಗ ಹೊಡೆದು ಜಾಕ್ ನೀನು. ಹ್ಯಾಪಿ ಬರ್ತ್ಡೇ ವರ್ಷ. ನನ್ನ ನಿಮ್ ಫ್ರೆಂಡ್ ಆಗಿ ಸೇರ್ಸ್ಕೋತೀರಾ? ಫ್ರೆಂಡ್ ಆಗ ಒಂದ್ ನಿಮಿಷ ವೆಯ್ಟ್ ಮಾಡು. ನಿಮ್ಮಪ್ಪ ಎಲ್ಲವ್ರೆ? ದುಬೈ. ನಿಮ್ಮಪ್ಪ? ಅಮೇರಿಕಾ. ನಿಮ್ಮಪ್ಪ? ಇಟಾಲಿ. ನಮ್ಮಪ್ಪ ಇಂಗ್ಲೆಂಡ್ ಅಲ್ಲಿ ಅವ್ರು ಗೊತ್ತಾ? ನಿಮ್ಮಪ್ಪ? ನಮ್ಮಪ್ಪ ಕಾರ್ಡ್ ಬೀಸ್ನಲ್ಲಿ. ನಮ್ಮ ಹತ್ರ ಫ್ರೆಂಡ್ ಆಗ್ಬೇಕಂದ್ರೆ ದುಡ್ಡಿರ್ಬೇಕು. ಹೋಗು. ಅಮ್ಮ, ನನಗ್ ಮಾತ್ರ ಒಂದ್ ಮೊಟ್ಟೆ ಕೊಟ್ಟು ಅಣ್ಣನಿಗೆ ಮಾತ್ರ 2 ಮೊಟ್ಟೆ ಕೊಟ್ಟಿದ್ದೀರಾ? ನೀನು ಹೆಣ್ಮಗು 1 ಮೊಟ್ಟೆ ಸಾಕು. ಅವನು ಗಂಡ್ಮಗು ಬೆಳೆಯೋ ಮಗ ಅಲ್ವಾ, 2 ಮೊಟ್ಟೆ ತಿನ್ಲಿ. ಮಕ್ಕಳೇ, ವಾಕ್ಯನ ಕಲಿಯೋಣವಾ? ಕೀರ್ತನೆಗಳು. ಚರ್ಚು ಸೆಕ್ರೆಟರಿ ಮಗಳು. ಸೆಕ್ರೆಟರಿ ಮಗಳ? ನೋಡ್ಕೋ. ನಾನು ನೋಡ್ಕೋತೀನಿ.
ಓ ಸೆಕ್ಯೂರಿಟಿ ಮಗಳು ಕೊನೆಯಲ್ಲಿ ಕೂಸಕ್ಕಾಗಲ್ಲ, ಇವಾಗ ಏನ್ ಮಾಡೋದು? ಜಾಯ್ನ್ ನೀನ್ ಸ್ವಲ್ಪ ಅಲ್ಲಿ ಕೂತ್ಕೊಳ್ತೀಯಾ? ನಾನಾ ಅಣ್ಣ? ಹೌದು, ನೀನೇ ಹೋಗು. ನೀನ್ ಬಾರಮ್ಮ ಕೂತ್ಕೋ. ಅಪ್ಪ ಚೆನ್ನಾಗಿದ್ದಾರಾ? ಊಟ ಮಾಡ್ದಾ? ವಾಕ್ಯವನ್ನ ಕಲಿಯೋಣವಾ? ಕೀರ್ತನೆಗಳು 18:29. ಏಯ್ ಜಾಕ್, ಶಾರ್ಟ್ ಫಿಲಮ್ ನೋಡ್ದ ಜಾಕ್? ನಿನಗೆ ಜಾಲಿ ಆಗಿತ್ತಾ ದುಃಖವಾಗಿತ್ತಾ? ದುಃಖವಾಗಿತ್ತಾ? ತುಂಬ ಮಕ್ಳಿಗೂ ಕೂಡ ದುಃಖ ಆಗುತ್ತೆ ಪಾಪ ಅಲ್ವಾ ಆ ಹುಡುಗಿ. ಅವ್ರಮ್ಮನ ನೋಡು ಪಾಪ ಆ ಹುಡುಗಿಗೆ 1 ಮೊಟ್ಟೆ ಕೊಟ್ಬಿಟ್ಟು ಅವ್ರ ಅಣ್ಣಂಗೆ ನೀನು ನೋಡ್ದೆ ತಾನೆ 2 ಮೊಟ್ಟೆ ಕೊಟ್ರು. ಅಷ್ಟು ಮಾತ್ರ ಅಲ್ಲ, ಸಂಡೇ ಸ್ಕೂಲಲ್ಲ ಅಣ್ಣ ನೋಡ್ದ ಪಾಪ ಆ ಹುಡುಗಿಗೆ ಹೆಂಗ್ ಮಾಡಿದ್ರು. ಆ ಹುಡುಗಿ ತುಂಬಾನೇ ದುಃಖದಲ್ಲಿದ್ಲು. ಅಷ್ಟು ಮಾತ್ರ ಅಲ್ಲ, ಫ್ರೆಂಡ್ಸು ಅವರು ಹಣವಂತರನ್ನ ಮಾತ್ರ ಸೇರ್ಸ್ಕೊಳ್ದಂತೆ, ಅವ್ರಿಗೆ ಬಡವರೆಲ್ಲ ಇಷ್ಟ ಆಗಲ್ವಂತೆ. ಅದ್ರಲ್ಲೂ ನೋಡು ಪಾಪ ಹುಡುಗಿ ಎಷ್ಟು ಹರ್ಟ್ ಮಾಡಿದ್ದಾರೆ ಪಾರ್ಶಿಯಾಲಿಟಿಯಿಂದ, ಹೌದಲ್ವಾ ಜಾಕ್? ಆದ್ರೆ ನಾವು ಅವಾಗ್ಲೇ ಮಕ್ಳಿಗೆ ಹೇಳಿದ್ವಲ್ಲ, ಏಸಪ್ಪ ಆತರ ಯಾವತ್ತೂ ಮಾಡಲ್ಲ. ತಮ್ಮ ತಂಗಿ, ಬಿ ಸ್ಟ್ರಾಂಗ್ ಅಂಡ್ ಕರೇಜಿಯಸ್. ಯಾಕಂದ್ರೆ ಏಸಪ್ಪ ನಿನ್ನನ್ನ ಪ್ರೀತಿಸ್ತಾರೆ, ಅವ್ರು ನಿಮ್ ಜೊತೆಲೇ ಇದ್ದಾರೆ, ಅವ್ರ ಪಕ್ಷಪಾತ ಎಲ್ಲ ನೋಡೋದಿಲ್ಲ. ಜಾಕ್ ಇವಾಗ ನೆಕ್ಸ್ಟ್ ಏನು? ಏನ್ ಮಾಡ್ತಾ ಇದ್ದಾನೆ? ಒಂದ್ ನಿಮಿಷ ಯಾಕಾಗ ಮುಖ ಮಾಡ್ತೀಯಾ? ಮಕ್ಕಳೇ, ಅವನ್ ಏನ್ ಹೇಳ್ತಾ ಇದ್ದಾನೆ ಅಂತಂದ್ರೆ, ಹೌದು ಸ್ಟೋರಿ ಟೈಮ್. ಈಗ ರಾಬಿನ್ ಅಣ್ಣ ನಿಮ್ಗೆ ಸ್ಟೋರಿ ಹೇಳ್ತೀನಿ, ನೀವೆಲ್ಲರೂ ಅದನ್ನ ಕಲ್ತ್ಕೊಳ್ಳಿ. ಜಾಕ್ ನೀನು ಹೋಗ್ಬಿಟ್ಟು ಸ್ಟೋರಿ ಕೇಳ್ಕೊ. ಓಕೆ, ಬಾಯ್ ಬಾಯ್ ಮಕ್ಕಳೇ, ನಾನು ಸ್ಟೋರಿ ನಿಮ್ಮನ್ನ ಮೀಟ್ ಮಾಡ್ತೀನಿ. ಓಕೆ ಮಕ್ಕಳೇ, ನಾವು ಸ್ಟೋರಿ ಕೇಳೋಣ. ಇದು ಸ್ಟೋರಿ ಅಲ್ಲ, ನಿಜವಾಗ್ಲೂ ನಡೆದಂತ ಒಂದ್ ಘಟನೆ. ಓಕೆ, ಎಲ್ಲರೂ ನೆಟ್ಟ ಕುತ್ಕೊಳ್ಳಿ. ಹೌದು ಇದು ಬೈಬಲ್ ಅಲ್ಲೇ ಇದೆ. ನಾನು ಹೇಳುವಾಗ ನಿಮ್ಗೆ ಯಾರು ಅಂತ ನಿಮ್ಗೇನೆ ಗೊತ್ತಾಗ್ಬಿಡುತ್ತೆ. ಓಕೆನಾ? ಓಕೆ, ಎಷ್ಟು ಚಂದ ನಗಾಡ್ತೀಯ ಮಗು ನೀನ್, ಸೂಪರ್. ಒಂದಿನ ಏನಾಯ್ತು ಗೊತ್ತಾ? ಆ ಚಿಕ್ಕ ಹುಡುಗನ ಅವ್ರ ಅಪ್ಪ ಅವನ್ನ ಕರೆದ್ರು. ಏ ಪ್ರೀತಿ ಮಗನೇ, ಎಲ್ಲಿದ್ದೀಯಾ? ಬೇಗ ಬಾ. ಹುಡ್ಗ ಬೇಗ ಓಡಿ ಹೋದ. ಡ್ಯಾಡಿ. ಅವರಪ್ಪ ತುಂಬಾ ಸಂತೋಷವಾಗಿ, ಬಾರೋ ನನ್ನ ಮುದ್ದು ಮಗನೇ ಅಂತ ಅವನ್ನ ಪ್ರೀತಿಯಿಂದ ಒಪ್ಕೊಂಡ್ರು. ಅವನ್ಗೆ ತುಂಬಾ ಸಂತೋಷ ಆಯ್ತು, ತುಂಬಾ ಹ್ಯಾಪಿ ಆಯ್ತು. ಅವ್ರ ಡ್ಯಾಡಿ ನೋಡಿ, ಡ್ಯಾಡಿ ನನ್ಗೆ ನೀವು ತುಂಬಾ ಇಷ್ಟ ಡ್ಯಾಡಿ. ಅವಾಗ ಅವ್ರ ಡ್ಯಾಡಿನು ಮಗನ್ ನೋಡಿ ಹೇಳಿದ್ರು, ಮುದ್ದು ಮಗನೇ ನನಗೂ ನೀನ್ ತುಂಬಾ ಇಷ್ಟ. ತುಂಬಾ ಸಂತೋಷವಾಗಿತ್ತು. ನಿಮ್ಮನೇಲೂ ನಿಮ್ಮ ಅಪ್ಪ ಅಮ್ಮ ನಿನ್ನ ಈ ತರ ಆಸೆಯಿಂದ ಮುದ್ದು ಮಾಡ್ತಾರಲ್ವಾ, ಅದೇ ತರ ಅವರಿಬ್ರು ಆಸೆಯಿಂದ ಬಹಳ ಮುದ್ದು ಮಾಡ್ತಿದ್ರು. ಅದು ತುಂಬಾ ಸಂತೋಷವಾಗಿತ್ತು. ಅವಾಗ ಅವ್ರ ಡ್ಯಾಡಿ ಹೇಳಿದ್ರು, ಅವಾಗ ಅವ್ರ ಅಪ್ಪ ಹೇಳಿದ್ರು, ಮಗನೇ ನಾನು ನಿನ್ಗೋಸ್ಕರ ಒಂದು ಗಿಫ್ಟ್ ತಂದಿದ್ದೀನಿ. ಗಿಫ್ಟ್ ಏನು ಗಿಗಿ ಅಂತಿದ್ಯಾ? ಗಿಫ್ಟ್ ಕೊಟ್ಟಿದ್ದೀರಾ ನನ್ಗೆ ಗಿಫ್ಟ್ ತುಂಬಾ ಹ್ಯಾಪಿ ಆಗಿದೆ. ನನ್ಗೆ ಗಿಫ್ಟ್ ಕೊಡ್ತಾ ಇದ್ದೀರಾ ಅಂದ್ಬಿಟ್ಟು ತುಂಬಾ ಹ್ಯಾಪಿ. ಥ್ಯಾಂಕ್ ಯು, ಲವ್ ಯು. ಅವ್ರ ಡ್ಯಾಡಿ ನೋಡಿ ಅವ್ನಿಗೆ ತುಂಬಾ ಸಂತೋಷ. ಯಾಕೆಂದ್ರೆ ಅವ್ರ ಡ್ಯಾಡಿ ಅವನಿಗೊಂದು ಗಿಫ್ಟ್ ತಂದಿದ್ದಾರೆ. ಅವನ್ಗೆ ಸುಮಾರು 11 ಜನ ಅಣ್ಣಂದಿರಿದ್ರು, ಅವ್ರಿಗೆ ಯಾರಿಗೂ ಗಿಫ್ಟ್ ತಂದಿಲ್ಲ, ಆದ್ರೆ ಇವನಿಗೆ ಗಿಫ್ಟ್ ತಂದಿದ್ದಾರೆ. ಹಂಗಾಗಿ ಅವನು ಡ್ಯಾಡಿ ಹತ್ರ ಕೇಳ್ದ, ಡ್ಯಾಡಿ ಅಣ್ಣಂದಿರಿಗೂ ಗಿಫ್ಟ್ ತಂದಿದ್ದೀರಾ? ಇಲ್ಲ ಕಣೋ, ನಿನಗೆ ಮಾತ್ರ ತಂದಿರೋದು. ನನಗೆ ಮಾತ್ರ ಗಿಫ್ಟಾ? ಅಣ್ಣಂದಿರಿಗೆ ಯಾರಿಗೂ ಗಿಫ್ಟ್ ಇಲ್ಲ, ನನಗೆ ಮಾತ್ರ ಗಿಫ್ಟ್. ಅಪ್ಪ ನನಗೆ ಮಾತ್ರ ಗಿಫ್ಟ್ ತಂದಿದ್ದಾರೆ. ಜಾಲಿ. ತುಂಬಾನೇ ಹ್ಯಾಪಿ ಆಗಿತ್ತು. ನಿಮ್ಮನೇಲೂ ಕೂಡ ಯೋಚನೆ ಮಾಡಿ ನೋಡಿ, ನಿಮ್ಮ ಅಪ್ಪ ಅಮ್ಮ ಗಿಫ್ಟ್ ತಗೊಂಡ್ ಕೊಟ್ರೆ ಹ್ಯಾಪಿ ಆಗ್ತಾನೆ ಇರ್ತೀರಾ? ಎಲ್ಲರೂ ಹ್ಯಾಪಿಯಾಗೇ ಇರ್ತೀವಿ. ಅವ್ರ ಡ್ಯಾಡಿ ಗಿಫ್ಟ್ ತಂದಿದ್ದಾರೆ ಅಂದಿದ ತಕ್ಷಣ ಇವನಿಗೆ ತುಂಬಾನೇ ಹ್ಯಾಪಿ ಆಯ್ತು. ಡ್ಯಾಡಿ ಏನ್ ಹೇಳಿದ್ರು ಗೊತ್ತಾ? ನಾನು ನಿನ್ಗೆ ಏನ್ ಗಿಫ್ಟ್ ತಂದಿದ್ದೀನಿ ಗೊತ್ತಾ? ಅಪ್ಪ ಡ್ಯಾಡಿ ಪ್ಲೀಸ್ ಏನ್ ಗಿಫ್ಟ್ ಅಂತ ಹೇಳಿ ಡ್ಯಾಡಿ, ಪ್ಲೀಸ್ ಏನು ಅಂತ ಹೇಳಿ. ಹೇಳ್ತೀನಿ ಸೈಲೆಂಟ್ ಆಗಿರೋ. ಏನು ಗೊತ್ತಾ? ಹಲವು ಬಣ್ಣದ ನಿಲುವಂಗಿ. ಏನು ಅಂಗಿನ? ಅಂಗಿ ಅಲ್ಲ, ಮಲ್ಟಿ ಕಲರ್ ಟ್ಯೂನಿಕ್. ಟ್ಯೂನಿಕ್ ಅಪ್ಪ, ನನ್ಗದು ಬಾಯಿಗೆ ಬರ್ತಾ ಇಲ್ಲ. ನೀವು ಏನ್ ಹೇಳ್ತಾ ಇದ್ರೆ ನಂಗೆ ಸರಿಯಾಗಿ ಹೇಳ್ಕೊಡಿಯಪ್ಪ. ಅದು ಕಲರ್ ಅಂಗಿ. ಓ ಕಲರ್ ಅಂಗಿನ? ಥ್ಯಾಂಕ್ ಯು. ಕಂಡಿಡಿದ್ರ ಯಾರು ಅಂತ? ಕಂಡಿಡಿದ್ ಬಿಟ್ಟೆ, ನಮ್ ಜೋಸೆಫ್, ಬೇರೆ ಯಾರು ಅಲ್ಲ. ಹೌದು ಜೋಸೆಫ್. ನೀ ಸೂಪರ್ ಆಗಿ ಕಂಡಿಡಿದ್ ಬಿಟ್ಟ ಕಣ. ನೀನು ಸೂಪರ್ ಆಗಿ ಕಂಡಿಡಿದ್ ಬಿಟ್ಟ. ಎಲ್ಲರೂ ಕೈ ತಟ್ಟಿ. ಜೋಸೆಫ್ ಬಗ್ಗೆನೇ ನಾವು ಹೇಳ್ತಾ ಇರೋದು. ಅವ್ನ ಡ್ಯಾಡಿ ಅವನ್ಗೆ ಒಂದು ಸೂಪರ್ ಆಗಿರೋ ಅಂಗಿ ತೆಕ್ಕೊಟ್ರು. ಜೋಸೆಫ್ಗೆ ತುಂಬಾ ಹ್ಯಾಪಿ ಆಗಿತ್ತು. ಆ ಡ್ರೆಸ್ ನ ನೋಡಿದ ತಕ್ಷಣ ಡ್ಯಾಡಿ ಅದು ನನಗೆ ಕೊಡಿ, ನಾನು ಅದು ಹಾಕೋತೀನಿ. ಅವಾಗ ಡ್ಯಾಡಿ ಒಳಗಡೆ ಹೋಗ್ಬಿಟ್ಟು ಬೇಗ ಆ ಡ್ರೆಸ್ ತಗೊಬಂದ್ಬಿಟ್ಟು, ಮಗನೇ ಜೋಸೆಫ್ ತಗೋ ನಿನ್ ಡ್ರೆಸ್ಸು. ಅದನ್ನ ನೋಡಿದ ತಕ್ಷಣ ಜೋಸೆಫ್ಗೆ, ಡ್ಯಾಡಿ ಇದು ನನ್ನ ಪಾಪ ಅಲ್ಲ ಕಣ, ಇದು ನಿನಗೆ ಕಣ, ಇದು ನನ್ಗೆ ನಲ್ಲ ಡ್ರೆಸ್, ಇದು ಡ್ರೆಸ್ಸೇ ಕಣ, ಲುಂಗಿ ಅಂತ ಹೇಳಿದ್ ನಾನು. ಥ್ಯಾಂಕ್ ಯು ಡ್ಯಾಡಿ ತುಂಬಾ ಚೆನ್ನಾಗಿದೆ ಇದು, ನಾನು ಇದನ್ನ ಹಾಕೊಳ್ಳ.
ಹಾಕುವಂತ ತಾನೇ ಅಪ್ಪ ತೆಕ್ಕೊಟ್ಟಿದ್ದು. ಓ ಥ್ಯಾಂಕ್ ಯು. ಆದರೆ ಯಾವಾಗ ಹಾಕೊಳ್ಳಿ ಇದನ್ನ, ಯಾವಾಗ ಹಾಕೊಳ್ಳೋದು ಅಂತ ಕೇಳೋಣ. ಇವಾಗ ಹಾಕೋ ಡ್ಯಾಡಿ, ಅದು ಇವಾಗ ಇದನ್ನ ಹಾಕೊಳ್ಳ ನಾನು, ಇವಾಗಲೇ ಹಾಕೊಳ್ಳ ನಾನು, ಇವಾಗಲೇ ಹಾಕೊಂಬಿಡ್ಬೇಕಾ? ಹೌದು ಡ್ಯಾಡಿ, ಆಸೆ ಆಗಿದೆ. ಸರಿ ಹಾಕೋ. ಥ್ಯಾಂಕ್ ಯು ಡ್ಯಾಡಿ. ಅವ್ನಿಗೆ ತುಂಬಾನೇ ಸಂತೋಷ ಆಗೋಯ್ತು. ಡ್ಯಾಡಿ ಹೇಳಿದ್ರು ಇವಾಗಲೇ ಹಾಕು ಅಂತ ಹೇಳಿದ ತಕ್ಷಣ ಅವ್ರಿಗೆ ತುಂಬಾನೇ ಹ್ಯಾಪಿ ಆಗಿಬಿಡ್ತು. ಆಗ ಡ್ಯಾಡಿ ಹೇಳಿದ್ರು ಸ್ನಾನ ಮಾಡ್ಕೊಂಡು ಹಾಕೋ. ಖಂಡಿತ ಡ್ಯಾಡಿ, ನೆನ್ನೆ ಸ್ನಾನ ಮಾಡಿಲ್ಲ, ಇವತ್ತು ಮಾಡಿ ಹಾಕೋತೀನಿ ಹೊಸ ಬಟ್ಟೆ. ಅವಾಗ ಹೋಗಿ ಏನು ಮಾಡ್ತಾ ಗೊತ್ತಾ, ಬೇಗ ಹೋಗಿ ಸ್ನಾನ ಮಾಡ್ಕೊಂಡ್ಬಿಟ್ಟು ಹೊಸ ಬಟ್ಟೆ ಹಾಕೊಂಡ. ಆ ಡ್ರೆಸ್ ಹಾಕೊಂಡಿದ್ದ ತಕ್ಷಣ ಅವ್ನಿಗೆ ತುಂಬ ಸಂತೋಷ ಆಯಿತು. ಹೊರರೆ ತುಂಬ ಚೆನ್ನಾಗಿದೆ. ಪ್ರೀತಿಯ ತಮ್ಮ ತಂಗಿ, ನಾನು ನಿಮ್ಗೊಂದು ವಿಷಯವನ್ನು ಹೇಳಲಿಕ್ಕೆ ಬಯಸ್ತೀನಿ. ಜೋಸೆಫ್ಗೆ ಅವ್ರ ಅಪ್ಪ ಹೇಳಿದ್ರು, ಇದು ಅಪ್ಪ ತಗೊಂಬಂದಿದ್ ಗಿಫ್ಟು, ಬಣ್ಣ ಬಣ್ಣದ ನಿಲ್ವಂಗೆ ಯಾಕೋ. ಜೋಸೆಫ್ ಡ್ಯಾಡಿಗೆ ವಿರೋಧವಾಗಿ ಒಂದು ಮಾತು ಆಡ್ಲಿಲ್ಲ. ನನಗಾಗಿ ಈ ಬಟ್ಟೆ ತಗೊಬಂದ್ರಿ, ಇದು ನಂಗೆ ಇಷ್ಟ ಇಲ್ಲ, ಇದು ನನಗೆ ಬೇಡ ಹತ್ರ ಅವನು ಒಂದು ಮಾತು ಆಡಿಲ್ಲ. ಅವನು ಸಂತೋಷವಾಗಿ ತಗೊಂಡು ಹಾಕೊಂಡ. ಇವತ್ತು ನೀವು ಎಷ್ಟು ಜನ ಆ ಥರ ಹೇಳ್ತೀರಾ? ತುಂಬಾ ಜನ ಹೇಳೋದನ್ನ ನಾನೇ ಕೇಳಿದ್ದೀನಿ. ನನಗೆ ಡ್ರೆಸ್ ತಗೊಂಬಂದ್ರಿ, ನನಗದು ಬೇಡ, ನನಗದು ಇಷ್ಟ ಇಲ್ಲ, ನನಗೆ ಬೇರೆ ಡ್ರೆಸ್ ಕೊಡ್ಸಿ. ಒಂದೊಂದ್ಸಲ ಅಪ್ಪ ಅಮ್ಮ ಅಂಗಡಿ ಕರ್ಕೊಂಡೋಗ್ಬಿಟ್ಟು, ಮಗನೇ, ಮುದ್ದು ಮಗಳೇ, ನೋಡು ಅಪ್ಪನ್ಗೆ ಈ ಡ್ರೆಸ್ ತುಂಬಾ ಇಷ್ಟ ಆಯ್ತು, ಇದನ್ನ ತಗೊಂಡು ಹಾಕೊಳ್ತೀಯಾ? ಅದ್ ನಂಗೆ ಇಷ್ಟ ಇಲ್ಲ, ನಂಗೆ ಬೇರೆದ್ ಬೇಕು. ನೀವ್ ಎಷ್ಟು ಜನ ಆ ತರ ಹೇಳ್ತೀರಾ? ಅಪ್ಪ ಅಮ್ಮನ ಹೃದಯನ ಎಷ್ಟು ಜನ ಗಾಯ ಮಾಡ್ತೀರಲ್ಲ. ಆದ್ರೆ ಯೋಸೆಫ್ ಆ ತರ ಹೇಳಲಿಲ್ಲ. ಅವನೇನ್ ಮಾಡ್ದ ಗೊತ್ತಾ, ಅಪ್ಪ ಕೊಟ್ಟಿದ್ದ ಡ್ರೆಸ್ನ ಹಾಗೆ ಹಾಕೊಂಡ್ಬಿಟ್ಟ. ತುಂಬಾ ಹ್ಯಾಪಿ ಆಗಿದೆ ಅಂದ, ತುಂಬಾ ಇಷ್ಟ ಆಯ್ತು ಅಂದ. ಅವ್ರ ಅಪ್ಪಂಗೂ ತುಂಬಾನೇ ಹ್ಯಾಪಿ ಆಯ್ತು. ನನಗೆ ಗೊತ್ತಿರೋಬ್ರು ಸಹೋದರಿ ಜೀವಿತದಲ್ಲಿ ನಡೆದಂತ ಒಂದು ಘಟನೆ ನಾನು ಹೇಳ್ತೀನಿ. ಆ ಸಹೋದರಿ ಹೋಗಿ ಅಮ್ಮನ ಹತ್ರ ಹೇಳಿದ್ರಂತೆ, ಅಮ್ಮ ನನ್ನ ಬರ್ತಡೇ ಬರ್ತಾ ಇದೆ, ನಂಗೆ ದುಡ್ಡು ಬೇಕು. ತಕ್ಷಣ ಅವ್ರಮ್ಮ ಹೇಳಿದ್ರಂತೆ, ಮುದ್ದು ಮಗಳೇ, ನಾನು ನಿನ್ ಬರ್ತಡೇಗೋಸ್ಕರ 700 ರೂಪಾಯಿ ಇಟ್ಟಿದ್ದೀನಿ. 700 ರೂಪಾಯಿನ? 700 ರೂಪಾಯಿಗೆಲ್ಲ ಬಟ್ಟೆ ಏನು ಬರೋದಿಲ್ಲ, ನನ್ಗೆ 2000 ರೂಪಾಯಿ ಬೇಕು. ಅವ್ರಮ್ಮಂಗೆ ತುಂಬಾ ಕಷ್ಟ ಆಯ್ತು. ಅಯ್ಯೋ ಅಮ್ಮ, ಮನೆ ಕೆಲಸ ಮಾಡೋದು, 2000 ರೂಪಾಯಿ ತುಂಬಾ ದೊಡ್ಡದಾಗುತ್ತೆ. ಪರವಾಗಿಲ್ಲ, ಹೆಂಗೋ ಅಡ್ಜಸ್ಟ್ ಮಾಡ್ಕೊಡಿ. ಏನಮ್ಮ ಹೇಳ್ತಿದ್ಯಾ? ಹೌದಮ್ಮ, ನನಗ್ ಬೇಕು. ಸರಿ ಅಂತ ಅಂದ್ಬಿಟ್ಟು ಅವ್ರಮ್ಮ ಒಂದು ವಾರ ಆದ್ಮೇಲೆ 2000 ರೂಪಾಯಿ ಕೊಟ್ರಂತೆ. 2000 ರೂಪಾಯಿ ಕೊಟ್ಟಾಗ ಅವ್ರು ಕೇಳಿದ್ರಂತೆ, ಮಗಳೇ, ಅಮ್ಮ ನಿನ್ ಜೊತೆ ಅಂಗಡಿಗೆ ಬರ್ಲಾ ಬಟ್ಟೆ ತಗೊಳ್ಳೋದಕ್ಕೆ? ಅಂಗಡಿಗೆ ಬಟ್ಟೆ ತಗೊಳಕ್ಕೆ ನೀವ? ಬೇಡ, ನನ್ನ ಫ್ರೆಂಡ್ಸ್ ಮುಂದೆ ನೀವು ಈ ತರ ಮನೆ ಕೆಲಸ ಮಾಡೋದು, ಕೊಳಕು ಬಟ್ಟೆ ಹಾಕೋ ಬರೋದು, ಆಮೇಲೆ ನೀವು ಈ ತರ ಹಳೆ ಬಟ್ಟೆ ಎಲ್ಲ ಹಾಕೊಂಡ್ಬಂದ್ರೆ ನನ್ನ ಫ್ರೆಂಡ್ಸ್ ಮುಂದೆ ನನ್ನ ಇಮೇಜ್ ಏನಾಗ್ಬಿಡುತ್ತೆ. ಆಮೇಲೆ ಹಂಗಾಗಿ ನೀವೇನ್ ಬರೋದೆಲ್ಲ ಬೇಡ, ನಾನು ನನ್ನ ಫ್ರೆಂಡ್ಸ್ ಜೊತೆ ಹೋಗ್ತೀನಿ. ಯೋಚನೆ ಮಾಡಿ ತಮ್ಮಂದಿರ, ತಂಗಿಯಂದಿರ, ಅವ ಅಕ್ಕ ಹೇಳಿದ್ದು ಎಷ್ಟು ವೇದನೆನ ಉಂಟು ಮಾಡುತ್ತಲ್ವಾ. ಅವ್ರಮ್ಮ ಕಷ್ಟಪಟ್ಟು ಸಂಪಾದನೆ ಮಾಡಿದಂತ ದುಡ್ಡು ಬೇಕಂತೆ, ಅಂದ್ರೆ ಮನೆ ಕೆಲಸ ಮಾಡಿ ದುಡ್ದಿರೋ ದುಡ್ಡು ಬೇಕಂತೆ. ಆದ್ರೆ ಅವ್ರಮ್ಮ ಅಂಗಡಿಗೆ ಬರಬಾರ್ದಂತೆ, ಯಾಕಂದ್ರೆ ಫ್ರೆಂಡ್ಸ್ ಮುಂದೆ ಇಮೇಜ್ ಸ್ಪಾಯಿಲ್ ಆಗ್ಬಿಡುತ್ತೆ. ಅವ್ರಮ್ಮಂಗೆ ಎಷ್ಟು ಮನ್ಸು ಹೊಡೆದೋಗಿರುತ್ತಲ್ವಾ. ನಾನೇ ಎಷ್ಟೋ ಮನೇಲಿ ನೋಡಿದ್ದೀನಿ, ಅಪ್ಪ ಅಮ್ಮ ಹೇಳ್ತಾರೆ ತಮ್ಮ ಮಗಳಿಗೆ, ಏಯ್ ಪ್ಯಾಂಟ್ ಕೆಳಗಡೆ ಹಾಕೋಬೇಡ, ಪ್ಯಾಂಟ್ ನ ಮೇಲ್ ಹಾಕೊಳ್ಳೋ, ಹಿಂದೆ ಆ ತರ ಅಸಹ್ಯವಾಗಿ ಕಾಣ್ಬಾರ್ದು ಕಣೋ. ಆ ಹುಡುಗರು ಕೇಳೋದೇ ಇಲ್ಲ. ನಮ್ಗಿದೆ ಫ್ಯಾಷನ್, ನಾವು ಹಿಂಗೆ ಇರೋದು, ನಮ್ ಫ್ರೆಂಡ್ಸ್ ಎಲ್ಲ ಹಿಂಗೆ ಹಾಕೊಳ್ಳೋದು. ಇವತ್ತು ತುಂಬಾ ಜನ ಹಾಗೆ ಹೇಳೋದು. ಅವ್ರ ಅಪ್ಪ ಅಮ್ಮ ಹೆಣ್ಮಕ್ಳಿಗೆ ಹೇಳುವಾಗ್ಲೂ ಯಾರು ಕೇಳೋದೇ ಇಲ್ಲ. ಅಪ್ಪ ಅಮ್ಮ ಏನ್ ಹೇಳ್ತಾರೆ, ಅಯ್ಯೋ ಮಗಳೇ, ಈ ತರ ಸ್ಲೀವ್ಲೆಸ್ ಎಲ್ಲ ಹಾಕೋಬೇಡ, ಹಾಗೆ ವೇಲೆಲ್ಲ ನೀಟಾಗಿ ಹಾಕೋ, ಜೀನ್ಸ್ ಟಿ ಶರ್ಟ್ ಎಲ್ಲ ಟೈಟ್ ಆಗಿ ಹಾಕೋಬೇಡಿ, ತುಂಬಾ ಶಾರ್ಟ್ ಆಗಿರೋದೆಲ್ಲ ಹಾಕೋಬೇಡಿ, ಚೆನ್ನಾಗಿರೋದು ಹಾಕೊಳ್ಳಿ ಅಂತ ಹೇಳಿದ್ರೆ ತುಂಬಾ ಗರ್ಲ್ಸ್ ಅವ್ರ ಅಪ್ಪ ಅಮ್ಮನ ಹತ್ರ ಏನ್ ಹೇಳ್ತಾರೆ ಗೊತ್ತಾ, ಇದೆಲ್ಲ ಫ್ಯಾಷನ್, ನಾವ್ ಹಿಂಗೆ ಹಾಕೊಳ್ಳೋದು, ನಮ್ ಫ್ರೆಂಡ್ಸ್ ಎಲ್ಲ ಹಿಂಗೆ ಹಾಕೊಳ್ಳೋದು, ಹಂಗೆ ಕೇಳಿದ್ದಾರೆ. ತುಂಬಾ ಜನ ಹಿಂಗೆ ಇದಾರೆ. ಫ್ರೆಂಡ್ಸ್ ಹೇಳೋದನ್ನ ಕೇಳ್ತಾರೆ, ಅಪ್ಪ ಅಮ್ಮ ಹೇಳೋದನ್ನ ಕೇಳಲ್ಲ. ಮೇನ್ ಆಗಿ ಡ್ರೆಸ್ಸಿಂಗ್ ಅಲ್ಲಿ ಅಪ್ಪ ಅಮ್ಮ ಮಾತನ್ನ ಯಾರು ಕೇಳಲ್ಲ. ಅಪ್ಪ ಅಮ್ಮ ಆಸೆನ ಯಾರು ಯೋಚನೆ ಮಾಡೋದಿಲ್ಲ. ಅವ್ರನ್ನ ದುಃಖ ಪಡಿಸೋ ತರ ಮಾತಾಡ್ತಾರೆ. ಯೋಚನೆ ಮಾಡಿ ತಮ್ಮ ತಂಗಿ, ಯೋಸೆಫ್ ಆತರ ಮಾಡಿಲ್ಲ. ಅವ್ರಪ್ಪ ಕೊಟ್ಟಿದ್ ಬಟ್ಟೆನ ಹಾಗೆ ಹಾಕೊಂಡ. ಇವತ್ತು ನೀನ್ ಆತರ ಇದೀಯಾ ಅಥವಾ ಅಪ್ಪ ಅಮ್ಮನ್ ದುಃಖ ಪಡಿಸ್ತಾ ಇದೀಯಾ? ಯೋಚನೆ ಮಾಡಿ ನೋಡು. ಜಾಕ್ ಸ್ಟೋರಿ ಕೇಳ್ದ ಮಕ್ಳೇ, ನೀವು ಕೇಳಿದ್ರ? ಏಸಪ್ಪ ನಿಮ್ ಜೊತೆಗೆ ಇದಾರೆ. ಜಾಕ್, ನಾವ್ ಇವಾಗ ಗಾಡ್ಸ್ ವರ್ಡ್ ನ ಕೇಳ್ತೀವಿ, ಸೈಲೆಂಟ್ ಆಗಿ ಕುತ್ಕೊಂಡು ಕೇಳ್ಬೇಕು, ಓಕೆನಾ? ನೀನು ನನ್ ಜೊತೆ ಬಾ, ಅವಾಗ್ಲೇ ನೀನು ಕರೆಕ್ಟ್ ಆಗಿ ಕುತ್ಕೊಂಡು ಕೇಳೋದು. ಮಕ್ಳೇ, ನೀವು ಕೇಳಿ ಗಾಡ್ಸ್ ವರ್ಡ್. ಹಲೋ ಫ್ರೆಂಡ್ಸ್, ಪ್ರೈಸ್ ದ ಲಾರ್ಡ್. ಎಲ್ಲರೂ ಹ್ಯಾಪಿಯಾಗಿದ್ದೀರಾ? ಕರ್ತನಲ್ಲಿ ನೀವು ಯಾವಾಗಲೂ ಸಂತೋಷವಾಗಿರ್ಬೇಕು. ಅದೇ ಏಸಪ್ಪಗೂ ಇಷ್ಟ, ಸರಿನಾ? ಆದ್ದರಿಂದ ಯಾವಾಗಲೂ ಸಂತೋಷವಾಗಿರಿ. ಇದಕ್ಕೂ ಮೊದಲು ಸೆಗ್ಮೆಂಟ್ ಎಲ್ಲ ನೋಡಿದ್ರ ತುಂಬಾ ಚೆನ್ನಾಗಿತ್ತಲ್ವಾ? ರಾಬಿನ್ ಅಣ್ಣ, ಜಾಕ್ಟಟ್ಲ ನಾಟಕ ಎಲ್ಲ ಮಾಡಿದ್ರಲ್ಲ, ತುಂಬಾ ಜಾಲಿಯಾಗಿತ್ತಲ್ಲ, ಚೆನ್ನಾಗಿತ್ತಲ್ವಾ? ನನಗೂ ತುಂಬಾ ಚೆನ್ನಾಗಿತ್ತು. ನಿಮ್ಗೆ ಪ್ರತಿ ವಾರನೂ ಒಳ್ಳೊಳ್ಳೆ ಪ್ರೋಗ್ರಾಮ್ ಕೊಡ್ಬೇಕಂತ ಇಲ್ಲಿ ತುಂಬಾ ಪ್ರಯತ್ನ ಪಡ್ತಾರೆ. ಅದನ್ನ ನೋಡುವಾಗ ತುಂಬಾ ಚೆನ್ನಾಗಿತ್ತು. ನಿಮ್ಗೂ ತುಂಬಾ ಇಷ್ಟ ಆಗಿರುತ್ತೆ ಅನ್ಕೋತೀನಿ, ಸರಿನಾ? ಅದನ್ನ ನೋಡುವಾಗ ನನ್ಗೆ ಅನ್ನಿಸ್ತು, ನಿಮ್ಗೆ ಯಾವ್ದ್ರ ಬಗ್ಗೆ ಹೇಳ್ಕೊಟ್ರು? ಎಸ್, ಎಕ್ಸಾಕ್ಟ್ಲಿ, ಪಾರ್ಶಾಲಿಟಿ, ಪಕ್ಷಪಾತ, ಅದನ್ನು ಕುರಿತು ತಾನೇ ನಿಮ್ಗೆ ಹೇಳ್ಕೊಟ್ರು. ಕೆಲವರಿಗೆ ಅನ್ಸುತ್ತೆ ಸ್ಕೂಲಲ್ಲಿ ಟೀಚರ್ ಪಾರ್ಶಾಲಿಟಿ ಮಾಡಿದ್ರು ಅಂತ.
ಮನೆಯಲ್ಲಿ ಈ ರೀತಿ ಮಾಡ್ತಾರೆ, ಪೇರೆಂಟ್ಸ್ ಪಾರ್ಶಾಲಿಟಿ ನೋಡ್ತಾರೆ ಅಂತ ಫೀಲ್ ಆಗುತ್ತೀರಿ. ಈ ರೀತಿ ಅನೇಕ ವಿಷಯನ ನೀವು ಫೀಲ್ ಆಗ್ತೀರ ತಾನೆ. ನಿಮಗೆ ಒಂದು ವಿಷಯ ಗೊತ್ತಾ, ನೀವು ಅನೇಕ ಬಾರಿ ಸೋತೋಗ್ತಿರಲ್ಲ. ನನ್ನ ಅಕ್ಕ ತಂಗಿ ಚೆನ್ನಾಗಿ ಓದುತ್ತಾರೆ, ಅದರಿಂದ ಅವ್ರನ್ನ ಪ್ರೀತಿಸ್ತಾರೆ, ಅವ್ರನ್ನ ಗೌರವ ಮಾಡ್ತಾರೆ, ನನ್ನ ಮಾತ್ರ ಗೇಲಿ ಮಾಡ್ತಾರೆ. ಇಲ್ಲದಿದ್ರೆ ನನ್ನ ತಂಗಿ ನನ್ನ ತಮ್ಮ ಕೊನೆಯದಾಗಿ ಹುಟ್ಟಿದ್ದಾರೆ ಅಂತ ಅವ್ರನ್ನ ತುಂಬ ಮುದ್ದು ಮಾಡ್ತಾರೆ. ಆಗ ನನಗೆ ತುಂಬ ಕೋಪ ಬರುತ್ತೆ ಅನ್ಸುತ್ತಲ್ವಾ ನಿಮಗೆ? ಮನೆಯಲ್ಲಿ ಪಾರ್ಶಾಲಿಟಿ ಮಾಡ್ತಾರೆ ಅಂತ ನಿಮ್ಗೆ ಅನ್ನಿಸ್ತಿದೆಯಾ? ಈವನ್ ಫ್ರೆಂಡ್ಸ್ ಕೂಡ ಪಾರ್ಶಾಲಿಟಿ ಮಾಡ್ತಾರೆ, ಫ್ರೆಂಡ್ಸಲ್ಲಿಯೂ ಪಾರ್ಶಾಲಿಟಿ ಇದೆ. ಸಮ್ ಟೈಮ್ಸ್ ಟೀಚರ್ ಕೂಡ ನನ್ನ ನೋಡಿದ್ರೆ ಉರ್ದು ಬೀಳ್ತಾರೆ, ಬೇರೆಯವ್ರ ಹತ್ರ ಚೆನ್ನಾಗಿ ಮಾತಾಡ್ತಾರೆ, ಏನು ಹೇಳಿದ್ರು ಎಂಕರೇಜ್ ಮಾಡ್ತಾನೆ ಇಲ್ಲ ಅಂತ ನೀವು ಫೀಲ್ ಆಗ್ತಾ ಇದ್ದೀರಾ, ಬೇಜಾರಾಗಿದ್ದೀರಾ? ಹೀಗೆಲ್ಲ ಆಗೋವಾಗ ನಿಮ್ಗೆ ಕೋಪ ಬರುತ್ತೆ ತಾನೆ. ಈ ರೀತಿ ನಡೆಯುವಾಗ ನನಗೆ ಮಾತ್ರ ಈ ರೀತಿ ಮಾಡ್ಬಿಟ್ರು ಅಂತ ಅಕ್ಕನ ತಂಗಿನ ಇಲ್ಲ ಫ್ರೆಂಡ್ಸು ಅಣ್ಣನೋ ತಮ್ಮನ್ನು ನೋಡುವಾಗ ನಿಮಗೆ ಕೋಪ ಬರುತ್ತೆ. ಆಗ ನೀವು ಕೋಪ ಮಾಡ್ಕೊಳ್ಳುವಾಗ, ಓ ಇವ್ರು ತುಂಬ ಕೋಪದವರು, ಇವನು ತುಂಬ ಕೋಪ ಮಾಡ್ಕೋತಾನೆ, ಇವಳು ತುಂಬ ಕೋಪ ಮಾಡ್ಕೋತಾಳೆ, ಆಗ ಅದನ್ನು ಸೇರಿಸಿ ನಿಮ್ಮ ಮೇಲೆ ಕಂಪ್ಲೇಂಟ್ ಆಗಿ ಹೇಳ್ತಾರೆ. ಹಾಗೆ ತಾನೆ? ಇಲ್ಲ ಅವರೇ ಪಾರ್ಶಾಲಿಟಿ ಮಾಡೋದು, ನಾನು ಒಳ್ಳೆಯದಾಗಿಯೇ ಇದ್ದೇನೆ ಅಂತ ನೀವು ಅನ್ಕೋತಾ ಇದ್ದೀರಾ? ನಿಮ್ಗೊಂದು ಗುಡ್ ನ್ಯೂಸ್ ಹೇಳ್ತೀನಿ. ಏನಂದ್ರೆ ರೋಮಾಪುರದವರಿಗೆ 2nd ಚಾಪ್ಟರ್ ವರ್ಸ್ 11, ದೇವರಿಗೆ ಪಕ್ಷಪಾತವಿಲ್ಲ. ಯಾರಾದ್ರೂ ನಿಮ್ಮ ಹತ್ರ ಹೇಳಿ, ಏನಾದ್ರೂ ಹೇಳಿ, ನೀವು ಒಂದೇ ಒಂದು ವಿಷಯನ ನೆನಪಲ್ಲಿ ಇಟ್ಕೋಬೇಕು. ಏನಂದ್ರೆ ಏಸಪ್ಪನ ಬಳಿ ಪಾರ್ಶಾಲಿಟಿ ಇಲ್ಲ. ಅವ್ರು ಏನ್ ಬೇಕಾದ್ರೂ ಅನ್ಕೊಳ್ಳಿ, ನಾನು ಏಸಪ್ಪ ಮಗು ಆಗಿದ್ದೇನೆ, ಆಗ ಏಸಪ್ಪ ಹತ್ರ ಪಾರ್ಶಾಲಿಟಿ ಇಲ್ಲ. ನಿಮ್ಗೊಂದು ವಿಷಯ ಗೊತ್ತಾ, ನೀವು ಏಸಪ್ಪ ಮಕ್ಕಳಾಗಿದ್ರೇನೆ ಏಸಪ್ಪನ ಹತ್ರ ನಿಮ್ಗೆ ಪಾರ್ಶಾಲಿಟಿ ಇರೋದಿಲ್ಲ. ಅವ್ರು ಏನಾದ್ರೂ ಹೇಳಿ, ನಾನು ಏಸಪ್ಪ ಮಗು, ಏಸಪ್ಪನ ಬಳಿ ಪಾರ್ಶಾಲಿಟಿ ಇಲ್ಲ, ಇವ್ರು ಏನ್ ಬೇಕಾದ್ರೂ ಹೇಳ್ಕೊಳ್ಳಿ ಅನ್ನೋ ಒಂದು ಅಪ್ರೋಚ್ಗೆ ನೀವು ಹೋಗಿ, ಸರಿನಾ? ಆಗ ಖಂಡಿತ ನೀವು ಒಳ್ಳೆ ಮಕ್ಕಳಾಗುತ್ತೀರಿ. ಆಗ ನಿಮಗೆ ಯಾವುದೇ ಬಾಧೆನೂ ಬರಲ್ಲ. ಹಂಗೆ ಬಿಡಬೇಡಿ, ನೀವು ಅವರನ್ನ ಪ್ರೀತಿ ಮಾಡ್ರಿ. ಇವನ್ ಅವ್ರು ನಿಮ್ಮ ಪೇರೆಂಟ್ಸ್ ಆಗಿರಬಹುದು, ಪರವಾಗಿಲ್ಲ, ನೀವು ಅವರನ್ನ ಪ್ರೀತಿ ಮಾಡಿ. ನಿಮಗೆ ಅದು ಕಷ್ಟ ಆಗಿರುತ್ತೆ, ನಿಮ್ಗೆ ಕೋಪ ಬರುತ್ತೆ, ಆದ್ರೂ ಒಂದು ವಿಷಯ ನೆನ್ಪಿಟ್ಕೊಳ್ಳಿ, ದೇವ್ರ ಹತ್ರ ಪಕ್ಷಪಾತವಿಲ್ಲ, ಏಸಪ್ಪನ ಬಳಿ ಪಾರ್ಶಾಲಿಟಿ ಇಲ್ಲ. ಆದ್ರಿಂದ ನಮ್ಮನ್ನ ಪ್ರೀತಿ ಮಾಡೋದಿಕ್ಕೆ, ನಮಗೆ ಪಾರ್ಶಾಲಿಟಿ ಇಲ್ಲದೆ ಪ್ರೀತಿ ಮಾಡೋದಿಕ್ಕೆ ಏಸಪ್ಪ ಇದ್ದಾರೆ. ಆದ್ರಿಂದ ಯಾರೇನೇ ಹೇಳಿದ್ರು ಚಿಂತೆ ಪಡಬೇಡಿ, ಸರಿನಾ? ಎಲ್ಲರೂ ಕಣ್ಮುಚ್ಚಿ ನಾವು ಪ್ರಾರ್ಥಿಸೋಣ. ಪ್ರೀತಿ ಉಳ್ಳ ಏಸಪ್ಪ, ಈ ಸುಂದರವಾದ ಸಮಯನ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಇವಾಗಪ್ಪ ಈ ಪಾರ್ಶಾಲಿಟಿ ಬಗ್ಗೆ ನೀವು ನಮ್ಗೆ ಹೇಳ್ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಅನೇಕರು ನಮ್ಮನ್ನ ಪಾರ್ಶಾಲಿಟಿ ಮಾಡ್ತಾರೆ ಅಂತ ನಾವು ತುಂಬಾ ಸಲ ಸೋತೋಗಿದ್ದು ಸಮಯ ಉಂಟಪ್ಪ, ನಾವು ದುಃಖ ಪಟ್ಟಿದ್ದು ಉಂಟು. ಆದರೆ ನೀವು ಪಕ್ಷಪಾತ ಇಲ್ಲದೆ ನಮ್ಮನ್ನು ಪ್ರೀತಿಸುವುದಕ್ಕಾಗಿ ಸ್ತೋತ್ರ ಅಪ್ಪ. ನೀವು ಯಾವಾಗ್ಲೂ ನಮ್ಮ ಜೊತೆಯಲ್ಲಿದ್ದು ನಮ್ಮನ್ನು ಪ್ರೀತಿಸೋದಕ್ಕಾಗಿ ಸ್ತೋತ್ರ. ಯಾರೇನೇ ಹೇಳಿದರೂ ನೀವು ನಮ್ಮ ಜೊತೆ ಇರೋದಕ್ಕಾಗಿ ಸ್ತೋತ್ರ ಅಪ್ಪ. ನೀವು ನಮ್ಮ ಜೊತೆ ಇರೋದ್ರಿಂದ ನಾವೆಲ್ಲರನ್ನೂ ಒಂದೇ ರೀತಿ ಪ್ರೀತಿ ಮಾಡೋದಕ್ಕಾಗಿ ಸ್ತೋತ್ರ ಅಪ್ಪ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ, ಜೀವವುಳ್ಳ ತಂದೆಯೇ, ಆಮೇನ್. ಫ್ರೆಂಡ್ಸ್, ಒಂದು ವಿಷಯನ ಮರ್ತೋಗ್ಬೇಡಿ, ಅದು ತುಂಬಾ ಇಂಪಾರ್ಟೆಂಟ್. ಏನಂದ್ರೆ ಎಲ್ಲರೂ ನನಗೆ ಪಾರ್ಶಾಲಿಟಿ ಮಾಡ್ತಾರೆ, ಯಾರು ಸರಿಯಾಗಿ ನನ್ನ ಹತ್ರ ಮಾತಾಡೋದಿಲ್ಲ, ಹಂಗಂತ ಯೋಚನೆ ಮಾಡ್ತಿದ್ರೆ ನಿಮ್ಗೆ ಸೆಲ್ಫ್ ಕಾನ್ಫಿಡೆನ್ಸೇ ಇರಲ್ಲ. ಅದರಿಂದ ಯಾವಾಗ್ಲೂ ನೀವು ಅನ್ಕೋಬೇಕು, ಏಸಪ್ಪ ನನ್ನ ಪ್ರೀತಿ ಮಾಡ್ತಾರೆ, ಏಸಪ್ಪ ಹತ್ರ ಪಾರ್ಶಾಲಿಟಿ ಇಲ್ಲ, ನನ್ನ ಈಕ್ವಲ್ ಆಗಿ ಪ್ರೀತಿ ಮಾಡ್ತಾರೆ. ಆ ಥರ ನೀವು ಯಾವಾಗಲೂ ಯೋಚನೆ ಮಾಡಿದ್ರೆ ನಿಮ್ಗೆ ಸೆಲ್ಫ್ ಕಾನ್ಫಿಡೆನ್ಸ್ ಬೂಸ್ಟ್ ಆಗುತ್ತೆ, ನೀವು ಧೈರ್ಯವಾಗಿರ್ಬೋದು, ಸರಿನಾ? ಆ್ಯಂಡ್ ಇಂಪಾರ್ಟೆಂಟ್ಲಿ ಯಾರನ್ನು ಹೇಟ್ ಮಾಡಬಾರ್ದು, ಸರಿನಾ? ಅವ್ರು ಏನ್ ಬೇಕಾದ್ರೂ ಅನ್ಕೊಳ್ಳಿ, ನೀವು ಅವ್ರನ್ನ ಹೇಟ್ ಮಾಡಬಾರ್ದು, ಲವ್ ಮಾಡಬೇಕು, ಸರಿನಾ? ಸರಿ, ಇನ್ನೊಂದ್ ದಿನ ಇನ್ನೊಂದು ಪ್ರೋಗ್ರಾಮ್ ಅಲ್ಲಿ ನಿಮ್ಮನ್ನ ಸಂಧಿಸ್ತೀನಿ. ಅಂಟಿಲ್ ದೆನ್ ಇಟ್ಸ್ ಬಾಯ್ ಫ್ರಮ್ ಆಶ್ಲಿ. ಬಾಯ್. ಜಾಕ್ ಮೆಸೇಜ್ ಕೊಟ್ಟಿದ್ದ, ನೀನು ಗಮನಿಸಿದ? ನೋಟ್ಸ್ ಎಲ್ಲ ಬರ್ಕೊಂಡ? ಮಕ್ಳೇ ನೀವು ನೋಟ್ಸ್ ಬರ್ಕೊಂಡ್ರಿ ಅಲ್ವಾ? ಸೂಪರ್ ಸೂಪರ್ ಸೂಪರ್. ಗಮನಿಸಿಲ್ವಾ? ಗಮನಿಸಿದ್ರಂತೆ. ಓಕೆ ಮಕ್ಳೇ, ಮತ್ತೆ ನಾವು ನೆಕ್ಸ್ಟ್ ಜಾಲಿ ಟೈಮ್ ಎಪಿಸೋಡ್ ಅಲ್ಲಿ ನಿಮ್ಮನ್ನ ಮೀಟ್ ಮಾಡ್ತೀವಿ. ಬಾಯ್ ಬಾಯ್ ಮಕ್ಳೇ, ಬಾಯ್ ಬಾಯ್. ಜಾಲಿ ಟೈಮ್ ಜೀಸಸ್ ರೆಡೀಮ್ಸ್ ಮಿನಿಸ್ಟ್ರೀಸ್, ನಾಲುಮಾವಡಿ, ತೂತುಕುಡಿ ಡಿಸ್ಟ್ರಿಕ್ಟ್ 628211. For 24 hours prayer support, call 08035454545. God bless you.